ಎಲ್ಲರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ವೈಕುಂಠ ಏಕಾದಶಿ ಹಾಗೆ ಮುಕ್ಕೋಟಿ ದ್ವಾದಶಿ ಎರಡೂ ಆಗೋಗಿದೆ. ನಾನು ಈ ವಿಡಿಯೋನ ಮುಂಚೆನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಅದರಿಂದ ಈಗ ಮಾಡ್ತಿದ್ದೀನಿ. ವೈದಿಕ ಪರಂಪರೆಯಲ್ಲಿ ವ್ರತ ಮತ್ತು ಉಪವಾಸಗಳಿಗೆ ತುಂಬಾ ಮಹತ್ವ ಇದೆ. ಅದರಲ್ಲಿ ಏಕಾದಶಿ ಕೂಡ ಒಂದು. ವರ್ಷದ 365 ದಿನಗಳಲ್ಲಿ 24 ಏಕಾದಶಿಗಳು ಬರುತ್ತೆ. ಧನುರ್ಮಾಸದ ಶುಕ್ಲ ಪಕ್ಷದಲ್ಲಿ ಬರೋ ಏಕಾದಶಿನ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ. ಅದು ತುಂಬಾ ಪವಿತ್ರವಾದದ್ದು. ಆ ದಿನ ಸಾಕ್ಷಾತ್ ಶ್ರೀಮನ್ನಾರಾಯಣನ ವಾಸಸ್ಥಾನವಾದ ವೈಕುಂಠದ ದ್ವಾರಗಳು ಭಕ್ತರಿಗಾಗಿ ತೆರೆದಿರುತ್ತೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಈಗ ನಾವು ಮೊದಲು ಏಕಾದಶಿ ಶಬ್ದದ ಅರ್ಥ ಹಾಗೆ ಅದರ ಹಿನ್ನೆಲೆಯನ್ನು ನೋಡೋಣ. ಏಕಾದಶಿ ಎಂಬುದು ಸಂಸ್ಕೃತದ ಪದದ ಅರ್ಥ, ಅಂದರೆ 11 ಅಂತ. ಮನುಷ್ಯನ ದೇಹದಲ್ಲಿ 5 ಜ್ಞಾನೇಂದ್ರಿಯಗಳು ಯಾವುದ್ಯಾವುದು ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಹಾಗೆ 5 ಕರ್ಮೇಂದ್ರಿಯಗಳು ಕೈ, ಕಾಲು, ಬಾಯಿ, ಗುದ, ಹಾಗೆ ಜನನೇಂದ್ರಿಯ, ಮತ್ತು ಇವುಗಳನ್ನು ನಿಯಂತ್ರಿಸುವ ಒಂದು ಮನಸ್ಸು. ಹೀಗೆ ಒಟ್ಟು 11 ಇಂದ್ರಿಯಗಳಿವೆ. ಈ 11 ಇಂದ್ರಿಯಗಳನ್ನು ಲೌಕಿಕ ವಿಷಯಗಳಿಂದ ಹಿಂದಕ್ಕಿಳಿದು ಸಂಪೂರ್ಣವಾಗಿ ಭಗವಂತನ ಕಡೆಗೆ ಕೇಂದ್ರೀಕರಿಸುವುದೇ ಏಕಾದಶಿ ವ್ರತದ ಮೂಲ ತತ್ವ. ಇದರದ್ದು ಪೌರಾಣಿಕ ಹಿನ್ನೆಲೆ, ಹಾಗೆ ಮುರ ಅನ್ನೋ ರಾಕ್ಷಸನ್ನ ಹೇಗೆ ವಿಷ್ಣು ಹಾಗೆ ಸ್ತ್ರೀ ರೂಪವಾದ ಏಕಾದಶಿಯು ಸಂಹಾರ ಮಾಡಿದ್ರು ಅನ್ನೋದನ್ನ ನಾನು ಆಲ್ರೆಡಿ ಈಗಾಗಲೇ ತಿಳಿಸಿದ್ದೀನಿ. ವೈಕುಂಠ ದ್ವಾರ ಅಂದರೆ ಉತ್ತರ ದ್ವಾರದ ದರ್ಶನದ ಮಹತ್ವ ಏನು ಅಂತ ನೋಡೋಣ. ವೈಕುಂಠ ಏಕಾದಶಿಯ ದಿನದಂದು ದೇವಾಲಯಗಳಲ್ಲಿ, ವಿಶೇಷವಾಗಿ ವಿಷ್ಣು ದೇವಾಲಯಗಳಲ್ಲಿ ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ವೈಕುಂಠ ದ್ವಾರ ಅಥವಾ ಉತ್ತರ ದ್ವಾರ ಅನ್ನೋದನ್ನ ನಿರ್ಮಿಸಿರ್ತಾರೆ. ಇದರ ಮೂಲಕ ಪ್ರವೇಶ ಮಾಡೋದೊಂದು ವಾಡಿಕೆ. ಇದರ ಹಿಂದೆ ಒಂದು ಗಂಭೀರವಾದ ತತ್ವವಿದೆ. ಇದನ್ನ ನಾನು ತುಂಬಾನೇ ಲೇಟಾಗಿ ಹೇಳ್ತಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಸ್ವಲ್ಪ ಹುಷಾರಿರಲಿಲ್ಲ, ಹಾಗೆ ಟೈಮ್ ಕೂಡ ಇರಲಿಲ್ಲ. ಶಾಸ್ತ್ರಗಳ ಪ್ರಕಾರ ಒಂದು ವರ್ಷನ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಉತ್ತರಾಯಣ, ಇನ್ನೊಂದು ದಕ್ಷಿಣಾಯಣ. ದಕ್ಷಿಣಾಯಣ ಅಂದರೆ ದೇವತೆಗಳ ರಾತ್ರಿಯ ಕಾಲ, ಉತ್ತರಾಯಣ ಅಂದರೆ ದೇವತೆಗಳ ಹಗಲಿನ ಕಾಲ. ಧನುರ್ಮಾಸವು ದಕ್ಷಿಣಾಯನದ ಕೊನೆಯ ಭಾಗವಾಗಿದ್ದು, ಅಂದರೆ ಅದು ದಕ್ಷಿಣಾಯನದ ಕೊನೆ ಭಾಗ ಮುಂಜಾನೆ ಅಂದರೆ ಬ್ರಾಹ್ಮಿ ಮುಹೂರ್ತ ಎಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ಸ್ವರ್ಗ ಮತ್ತು ವೈಕುಂಠದ ಬಾಗಿಲುಗಳು ತೆರೆದಿರುತ್ತೆ. ಉತ್ತರದ ದಿಕ್ಕು ಜ್ಞಾನ ಮತ್ತು ಮೋಕ್ಷದ ಸಂಕೇತ. ಆದ್ದರಿಂದ ಉತ್ತರದ ದ್ವಾರದ ಮೂಲಕ ದೇವರ ದರ್ಶನವನ್ನ ಪಡೆದರೆ ಅಜ್ಞಾನವು ಸರಿದು ಜ್ಞಾನೋದಯವಾಗುತ್ತೆ ಮತ್ತು ಮರಣಾನಂತರ ವೈಕುಂಠ ಪ್ರಾಪ್ತಿಯಾಗುತ್ತೆ ಅಂತ ನಂಬಿಕೆ. ಮುಕ್ಕೋಟಿ ಏಕಾದಶಿ ಅಂತ ಎಲ್ಲರೂ ಕರೀತಾರಲ್ವಾ, ಇದಕ್ಕೆ ಏನ್ ಕಾರಣ ಅಂದ್ರೆ ಈ ಪವಿತ್ರ ದಿನದಂದು ಮುಕ್ಕೋಟಿ ಅಂದ್ರೆ 33 ಕೋಟಿ ದೇವತೆಗಳು ಭೂಮಿಗೆ ಇಳಿದು ಬಂದು ವಿಷ್ಣುವನ್ನ ಪೂಜಿಸ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ವರ್ಷದ ಉಳಿದ 23 ಏಕಾದಶಿಗಳನ್ನ ಆಚರಿಸದೆ ಆಗದೆ ಇದ್ರೂ ಪರವಾಗಿಲ್ಲ, ಈ ಒಂದು ಏಕಾದಶಿಯನ್ನ ನಿಷ್ಠೆಯಿಂದ ಆಚರಿಸಿದರೆ 3 ಕೋಟಿ ಏಕಾದಶಿಗಳನ್ನ ಮಾಡಿದ ಪುಣ್ಯ ಲಭಿಸುತ್ತೆ. ಅಂದರೆ ವರ್ಷದ 24 ಏಕಾದಶಿಗಳ ವ್ರತವನ್ನ ಆಚರಿಸಿದ ಪುಣ್ಯ ನಮಗೆ ಸಿಗತ್ತೆ. ಎಲ್ಲರೂ ಹೇಳ್ತಾರೆ ಏಕಾದಶಿ ಅಂದ ತಕ್ಷಣ ಉಪವಾಸ ಅಂತ. ಏಕಾದಶಿ ವ್ರತ ಕೇವಲ ಉಪವಾಸ ಮಾತ್ರ ಅಲ್ಲ, ಇದು ಕಾಯ, ವಾಚ ಮತ್ತು ಮನಸ್ಸಿನ ಶುದ್ಧೀಕರಣ ಪ್ರಕ್ರಿಯೆ. ಹಾಗೆ ದಶಮಿಯ ದಿನ ಅಂದರೆ ಏಕಾದಶಿಯ ಹಿಂದಿನ ದಿನವಾದ ದಶಮಿಯ ದಿನ ರಾತ್ರಿ ಕೂಡ ಲಘುವಾದ ಆಹಾರವನ್ನು ತೆಗೆದುಕೊಳ್ಬೇಕು, ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೋಬೇಕು. ಹಾಗೆ ವ್ರತದ ದಿನ ಬೆಳಗ್ಗೆ ಬೇಗೆದ್ದು ಸ್ನಾನವನ್ನ ಮುಗಿಸಿ ದೇವರ ಮುಂದೆ ದೀಪ ಹಚ್ಚಿ ಸಂಕಲ್ಪ ಮಾಡಬೇಕು. ಆದ್ಯಸ್ಥಿತ್ವ ನಿರಾಹಾರ ಶ್ವಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವ ಅಚ್ಯುತ. ಈಗ ಎಲ್ಲರೂ ಮಾತಾಡೋ ಥರ ಉಪವಾಸದ ಬಗ್ಗೆ ಈಗ ತಿಳ್ಕೊಳ್ಳೋಣ. ಸಾಧ್ಯವಾದರೆ ನಿರಾಹಾರ ಅಂದರೆ ನೀರು ಕೂಡ ಕುಡಿಯದೇ ಇರಬೇಕು. ಅದು ಸಾಧ್ಯವಾಗದಿದ್ದರೆ ಹಾಲು ಹಣ್ಣುಗಳನ್ನು ಸೇವಿಸ್ಬೋದು. ಅನ್ನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ನಾನು ಈಗಾಗಲೇ 2-3 ವಿಡಿಯೋ ಏಕಾದಶಿ ಬಗ್ಗೆ ಮಾಡಿದ್ದೀನಿ. ಅದರಲ್ಲಿ ಅನ್ನನ ಯಾಕೆ ತಿನ್ನಬಾರ್ದು ಅನ್ನೋದನ್ನು ಕೂಡ ಹೇಳಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ಲಿ ಅದನ್ನು ತಿಳ್ಕೊಬೋದು.
ಪುರಾಣಗಳ ಪ್ರಕಾರ ಏಕಾದಶಿಯಂದು ಪಾಪ ಪುರುಷನು ಅನ್ನದಲ್ಲಿ ಆಶ್ರಯ ಪಡೆದಿರ್ತಾನೆ. ಹಾಗಾಗಿ ಅನ್ನ ಸೇವಿಸಿದ್ರೆ ನಮಗೂ ಪಾಪ ಬರುತ್ತೆ. ಯಾವುದಾದ್ರೂ ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನ ಮಾಡ್ಕೋಬೇಕು. ಇದರಲ್ಲಿ ಗಮನಿಸಬೇಕಾಗಿದ್ದೇನು ಅಂದ್ರೆ ಉತ್ತರ ದ್ವಾರದ ಮೂಲಕ ಪ್ರವೇಶ ಮಾಡಿ ದರ್ಶನ ಪಡೆದ್ರೆ ತುಂಬಾ ಒಳ್ಳೆಯದು. ಜಾಗರಣೆ ಕೂಡ ಮಹತ್ವದ್ದಾಗಿದೆ. ರಾತ್ರಿ ನಿದ್ರಿಸದೆ ಭಜನೆ, ನಾಮಸ್ಮರಣೆ ಅಥವಾ ವಿಷ್ಣು ಸಹಸ್ರನಾಮ ಪಠನ ಮಾಡುತ್ತಾ ಕಳೀಬೇಕು. ಹಾಗೆ ಏಕಾದಶಿಯ ಮಾರನೇ ದಿನ ದ್ವಾದಶಿಯಂದು ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಸಾತ್ವಿಕ ಆಹಾರವನ್ನ ಸೇವಿಸುವ ಮೂಲಕ ವ್ರತವನ್ನ ಕೈ ಬಿಡಬೇಕು. ಈ ದಿನ ನಲ್ಲಿಕಾಯಿ ಅಥವಾ ಅಗೆಸೆಯ ಸೊಪ್ಪನ್ನು ಆಹಾರದಲ್ಲಿ ಬಳಸೋದು ಶ್ರೇಷ್ಠ. ಇದರ ಬಗ್ಗೆ ನಾನು ವೈಜ್ಞಾನಿಕ ಹಿನ್ನೆಲೆ ಕೂಡ ನಿಮಗೆ ಈಗಾಗಲೇ ತಿಳಿಸಿದ್ದೀನಿ. ಸೊ ಉಪವಾಸ ಮಾಡೋದ್ರಿಂದ ವೈಜ್ಞಾನಿಕ ಹಿನ್ನೆಲೆ ಏನಂದ್ರೆ ಜೀರ್ಣಾಂಗಗಳಿಗೆ ವಿಶ್ರಾಂತಿ ಸಿಗುತ್ತೆ. 15 ದಿನಗಳಿಗೊಮ್ಮೆ ಈ ರೀತಿ ಮಾಡೋದ್ರಿಂದ ದೇಹದಲ್ಲಿ ವಿಷಕಾರಿ ಅಂಶಗಳು, ಟಾಕ್ಸಿನ್ಸ್ ಏನೇನಿರುತ್ತೆ ಎಲ್ಲಾನು ಹೊರ ಹೋಗುತ್ತೆ. ಹಾಗೆ ಆಸ್ಟ್ರಾಲಜಿ ಪ್ರಕಾರ ನೋಡೋದಾದ್ರೆ ಚಂದ್ರನು ಮನಸ್ಸಿನ ಕಾರಕ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಮಯದಲ್ಲಿ ಸಮುದ್ರದ ಉಬ್ಬರವಿಳಿತಗಳು ಹೆಚ್ಚಿರುವಂತೆ ನಮ್ಮ ದೇಹದಲ್ಲಿರುವ ನೀರಿನ ಅಂಶ ಮತ್ತು ಮನಸ್ಸಿನ ಮೇಲೂ ಚಂದ್ರನ ಪ್ರಭಾವ ಜಾಸ್ತಿ ಆಗಿರುತ್ತೆ. ಏಕಾದಶಿಯಂದು ವಾತಾವರಣದ ಒತ್ತಡ ಕಡಿಮೆ ಇರೋದ್ರಿಂದ ಉಪವಾಸ ಮಾಡೋದ್ರಿಂದ ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತೆ ಮತ್ತು ಧ್ಯಾನಕ್ಕೆ ಸಹಕಾರಿಯಾಗುತ್ತೆ. ವೈಕುಂಠ ಏಕಾದಶಿ ಕೇವಲ ಒಂದು ಧಾರ್ಮಿಕ ಆಚರಣೆ ಅಲ್ಲ, ಅದು ಶಿಸ್ತು, ಸಂಯಮ ಮತ್ತು ಭಕ್ತಿಯ ಸಂಗಮ. ಮನುಷ್ಯನು ಲೌಕಿಕ ಜಂಜಾಟಗಳಿಂದ ಬಿಡುಗಡೆ ಹೊಂದಿ ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಲು ಇದೊಂದು ಸುವರ್ಣ ಅವಕಾಶ. ಕಲಿಯುಗದಲ್ಲಿ ಸುಲಭವಾಗಿ ಶ್ರೀಹರಿಯ ನಾಮಸ್ಮರಣೆಯೊಂದನ್ನೇ ಮಾಡಿ ಮೋಕ್ಷವನ್ನು ಸಂಪಾದಿಸಬಹುದು ಅಂತ ಎಲ್ರಿಗೂ ಗೊತ್ತು. ಈ ಪವಿತ್ರ ದಿನದಂದು ಶುದ್ಧ ಮನಸ್ಸಿನಿಂದ ಭಗವಂತನನ್ನು ಪ್ರಾರ್ಥಿಸಿದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಜೀವನದಲ್ಲಿ ಸುಖ ಶಾಂತಿ ನೆಲೆಸೋದಂತೂ ಖಂಡಿತ ಸತ್ಯ. ನಾನು ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಈ ರೀತಿಯಾಗಿ ಪೂಜೆನ ಮಾಡಿಕೊಂಡೆ. ಮನಸ್ಸಿಗೆ ತುಂಬಾ ನೆಮ್ಮದಿ ಆಯಿತು. ಏಲಕ್ಕಿ ಹಾರನ ಮಾಡಿ ಲಕ್ಷ್ಮೀನಾರಾಯಣ ವಿಗ್ರಹಕ್ಕೆ ಹಾಕಿದ್ದೆ. ಹಾಗೆ ಏಲಕ್ಕಿಯಿಂದನೇ ನಾನು ಅರ್ಚನೆ ಮಾಡಿದ್ದೆ. ಆ ವಿಡಿಯೋನೆಲ್ಲ ನಿಮಗೆ ರೆಕಾರ್ಡ್ ಮಾಡಿ ತಿಳಿಸೋಕ್ಕಾಗಲಿಲ್ಲ, ಸಾರಿ, ಟೈಮ್ ಆಗಲಿಲ್ಲ. ನಾನು ಪೂಜೆ ಮಾಡಬೇಕಾದ್ರೆ ವಿಡಿಯೋ, ಮೊಬೈಲು ಅಂತೆಲ್ಲ ನಾನು ಎರಡೆರಡು ಕಡೆ ಓಡಾಡಿಕೊಂಡು, ನನ್ನ ಮಗು ಬೇರೆ ಎದ್ಬಿಟ್ಟಿದ್ದ, ಮಕ್ಕಳು ಮನೆಯಲ್ಲೇ ಇದ್ರು ಅವತ್ತು, ಸೊ ಅದನ್ನು ಮಾಡ್ಕೊಳಕ್ಕಾಗಲಿಲ್ಲ. ಮಗಳಿಗೆ ಹುಷಾರಿರಲಿಲ್ಲ, ಹಾಗೆ ಮಗ ಎದ್ದಿರೋದ್ರಿಂದ ಯಾವುದು ಕರೆಕ್ಟಾಗಿ ಆಗಿಲ್ಲ. ಬಟ್ ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು. ನನಗಂತೂ ಮನಸ್ಸಿಗೆ ತುಂಬಾ ಶಾಂತಿ ಅನಿಸ್ತು. ದೇವ್ರಿಗೆ ನೈವೇದ್ಯವಾಗಿ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಕೋಸಂಬರಿ ಮತ್ತು ಪಾನಕ, ಹಾಲು ಹಾಗೆ ನೀರನ್ನು ಕೂಡ ಇಟ್ಟಿದ್ದೆ. ಇನ್ನೊಂದು ಇಲ್ಲಿ ನಾನು ವಿಶೇಷವಾಗಿ ಏನು ಬಳಸಿದ್ದೆ ಅಂದರೆ ಪಚ್ಚಕರ್ಪೂರ ಅಂದರೆ ತುಂಬಾ ಇಷ್ಟ ಅಂತ ವಿಷ್ಣುಗೆ. ಸೊ ಅದರಿಂದ ನಾನು ದೀಪಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ನಾನು ಪಚ್ಚಕರ್ಪೂರದಿಂದಲೇ ದೀಪನ ಹಚ್ಚಿಸ್ದೆ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ವಿಚಾರವನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚ್ಕೊಳ್ಳಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ನಾನು ಒಂದು ವಿಷಯನ ಹೇಳೋದನ್ನು ಮರ್ತಿದ್ದೆ. ನಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇರಲಿಲ್ಲ. ನಾನು ಆದ್ದರಿಂದ ಕಲ್ಯಾಣೋತ್ಸವ ಫೋಟೋ ಇತ್ತು, ಅಂದರೆ ಶ್ರೀನಿವಾಸ ಕಲ್ಯಾಣ ಫೋಟೋ ಇತ್ತು. ಸೊ ನಾನು ಇದಕ್ಕೇನೆ ಪೂಜೆ ಮಾಡಿದ್ದೆ. ಇದು ಒಂದು ವಿಶೇಷ. ಈ ಫೋಟೋಗೆ ಪೂಜೆ ಮಾಡಿದ್ದು ನನಗೆ ತುಂಬಾ ಖುಷಿ ಕೊಡ್ತು. ಹರೇ ಶ್ರೀನಿವಾಸ. ಕೃಷ್ಣ ಅರ್ಪಣಮಸ್ತು.